ನಾನು ಅದೇ ಜ್ಞಾನ ಮಾಡ್ತಾ ಇದ್ದೆ. ಭಾರತಕ್ಕ ಸೀತಕ್ಕ ಆಮೇಲೆ ಒಂದು ದಿನಕ್ಕಾರು ಬಂದು ಹೋಗೋಣ ಅಂತ ನೋಡ್ಲಲ್ಲ. ಯಾಕೆ ಹಿಂಗೆ ಮಾಡಿದ್ರು ಅಂತ ಬೆಳ್ಳಿ ಹತ್ರ ಮೊನ್ನೆ ಇಷ್ಟೇ ಹೇಳಿನಿ ಕೇಳಿಬೇಕಾರೆ. ಬತ್ತೀನಿ ಅಂದಿದ್ರು ಭಾರತಕ್ಕ, ಅವಾಗವಾಗ ಬತ್ತೀನಿ ಅಂತ ಹೇಳಿದರು. ಒಂದು ದಿನಕ್ಕೂ ಪತ್ತಿಕ್ಕಿಲ್ಲಲ್ಲ ಅಂತ ಜ್ಞಾನ ಮಾಡಿದ್ದೆ. ಮಾತ್ರ ಅವು ನಿಮ್ಮದೊಂದು ಫೋನ್ ನಂಬರ್ ಎಲ್ಲ ಇಲ್ಲ ನಮ್ಮ ಹತ್ರ, ಹಾಗಾಗಿ ಫೋನ್ ಮಾಡೋಕ್ಕೂ ಆಗಲ್ಲ. ನಾನೇ ಹೇಳಬೇಕು ಅಂತ ಜ್ಞಾನ ಮಾಡಿದ್ದೆ, ಬಂದು ಹೋಗಕ್ಕೆ ಹೇಳ ಭಾರತಕ್ಕನ ಅಂತ. ಇನ್ನೊಂದು ಸತಿ ಅನಿಲ್ ಎಂಥ ಕಾರು ಬಂದರೆ ಅವನ ಹತ್ರ ಹೇಳೋದು ಅಂತ ಇದ್ದೆ. ಹೂನೇ, ನಾವು ಜ್ಞಾನ ಮಾಡಿದ್ದು ಬರಬೇಕು ಅಂತ. ನಿಮಗೆ ಗೊತ್ತಲ್ಲ, ಹಳ್ಳಿ ಮನೆ ಕೆಲಸ ಅಂದಮೇಲೆ ಯಾರು ಹೌದು ಯಾರಲ್ಲ ಹೇಳ. ಅಡಿಕೆ ಕೊಯ್ಲು ಬೆಳಗ್ಗೆ ಹೋಗೋಣ ಅಂತ ಹೇಳಿದ್ದೆ ಸೀತನ ಹತ್ರ. ಅಡಿಕೆ ಕೊಯ್ಲು ಮುಗಿಯೋರೊಳಗೆ ತೋಟದ ಬೇಸಾಯ ಅಂತ ಶುರುವಾಯ್ತು. ಬೇಸಾಯ ಮುಗೀತು ಅನ್ಬೇಕಾರೆ ಕಟ್ಗೆ ಕಡಿಯೋದು, ಕಟ್ಗೆ ಹೇರೋದು, ದೊರ್ಗು ಹೇರೋದು. ದೊರ್ಗಿನ ಪೂರ್ತಿ ಹೇರಾಗಲ್ಲ, ಇನ್ನೂ ಸ್ವಲ್ಪ ಅದೇ ಹೇರೋಕ್ಕೆ. ಎಂತ ಮಾಡ್ತೀವಿ ಹೇಳಿ, ನಿಮಗೆ ಗೊತ್ತಲ್ಲ ಕೆಲಸದ ವಾತಾವರಣ ಹೆಂಗಿರ್ತದೆ ಅಂತ. ನಮ್ಮ ಪಾಪಣ್ಣಗೆ ಹೇಳಿದ್ದೆ, ಆಡಬೇಡ ಹೋತಾ ಬರ್ತಾ ಇರೋ, ಎಂತ ಮಾಡ್ತಾರೆ ಹೆಣ್ಣಿನ್ಸ್ರು ಇರೋದು. ಹಿಂಸೆ ಅಂದ್ರೆ ಎಂತ ಪಾಪ, ನೀನೊಬ್ಳೆ ಹಿಂಸೆ ಅಂತ. ಅದು ಬಾಲ್ ಮಗು, ಅದಕ್ಕೆ ಎಂತ ಗೊತ್ತಾಗ್ತದೆ. ಓದ್ತಾ ಬರೀತಾಯಿ ಪರೀಕ್ಷೆ ಇದೆಲ್ಲ ಬರೀತದ ಇಲ್ಲ, ಹೋಗು ಕೇಳ ಅಂತ ಹೇಳ್ತಿದ್ದೆ. ಹೋಗಿನಿ ಅಂದಿದ್ದ ಅವತ್ತೊಂದು 2 ದಿನ. ಅವನಿಲ್ಲ ನಾನು ಹೋಗಿನಿ ಅಂತಿದ್ನಪ್ಪ. ಬಂದಿದ್ದ ಪಾಪಣ್ಣ ಅನಿಲ ಎಲ್ಲ ಬಂದಿದ್ರು. ಎಂಥವ್ರು ಹಿಂಗೆ ಕೆಲಸ ಇದ್ರೆ ಹೇಳಿ, ನಾವು ಬಂದು ಇದು ಮಾಡ್ತೀವಿ ಅಂತ ಹೇಳಿದ್ದ ಅನಿಲ್ನೂ. ನಮ್ಮ ಬೆಳ್ಳಿ ಬೈತದೆ, ಎಂತ ಪಗ್ತಾ ಅವ್ರನ್ನ ಕರಿತಾ ಇದ್ದರೆ ಅವ್ರ ಮನೆ ಕೆಲಸ ಇರಲ್ಲನೋ ಅವರಿಗೆ. ನಮ್ಮ ಕೈಯಲ್ಲಾಗಿದ್ದು ನಾವೇ ಮಾಡ್ಕೋಬೇಕು. ಇನ್ನು ಎಷ್ಟು ದಿವಸ ಕರಿಯೋಕ್ಕಾಗ್ತದೆ, ಹಂಗೆ ಬೇಕಾದ್ರೆ ಅಣ್ಣನ್ನೇ ಬರೋಕ್ಕೆ ಹೇಳೋಣ ಅಂಥೇಳಿ ಇದು ಮಾಡೋಕ್ಕೆ ಹಾಕಿದ್ದು. ಆಮೇಲೆ ನಾನು ಅಂತ ಹೇಳ, ಆದರೂ ಬಂದಿದ್ರು. ಸುಮ್ಮನೆ ಹೇಳೋದಲ್ಲ, ಯಾರು ದಾಯಿದ್ರು ಮಕ್ಕಳು ಬರಲ್ಲ, ನನ್ನ ಅಣ್ಣ ತಮ್ಮದಿಕ್ಕಳು ಬರಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಪಣ್ಣ ಅನಿಲ ಎಲ್ಲ ಗುಂಡಪ್ಪಣ್ಣ ಸುಮ್ಮನೆ ಹೇಳಬಾರ್ದು ಬಂದಾರಪ್ಪ. ಮಾಡ್ಯಾರೆ, ಉಪಕಾರ ಮಾಡ್ಯಾರೆ. ಹಂಗೆ ಬೇರೆಯವ್ರಿಗೆ ಹೇಳೋಕ್ಕೆ ನಾವು ಎಷ್ಟು ಬೇರೆಯವ್ರ ಮನೆಗೆ ಹೋಗಿ ಮಾಡಿಕೊಟ್ಟಿವಿ ಬೇಕತ್ತಲ್ಲ ಭಾರತಕ್ಕ. ಅದೆಂತಕ್ಕೆ ಹಂಗೆ ಹೇಳ್ತೀಯ ಪಾರ್ವತಿ ನೀನು? ಇಂಥ ಕೆಲಸಕ್ಕೆಲ್ಲ ಒಬ್ರಿಗೊಬ್ರು ಆಗೋದಕ್ಕೆ ಈಗ ಯಾರು ನಮ್ಮ ಮನೆಗೆ ಯಾರು ಬಂದಾರೋ ನಾವು ಅವ್ರ ಮನೆಗೆ ಹೋಗ್ತೀವಿ ಅಂತ ಹೇಳೋಕ್ಕಾಗ್ತದಾನೆ? ದೂರ ಮನೆಯರು ಅಂತ ಇರೋದೆ ಅಂತ ಕೇಳ. ಹಾಗೆಲ್ಲ ಇದು ಮಾಡಬೇಡ. ಬೆಳ್ಳಿ ಮಗಿಗಾರು ಅಷ್ಟೇ ಹೇಳು ನೀನು. ಈಗ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಲ್ಲ, ಮಾಡ್ಕೊಳ್ಳೋ ಅಂಥದ್ದನ್ನ ಮಾಡ್ಕೋಬೇಕಾಗ್ತದೆ. ಪೂರ್ತಿ ಹಿಂಗೆ ನಾವು ಬೇರೆಯವರಿಗೆ ಹೇಳಲ್ಲ ಅಂತ ಹೇಳಿರೋಕ್ಕಾಗಲ್ಲ. ಈಗ ಅವನಿಲ್ಲ ಪಾಪಣ್ಣ, ಈಗ ಬಾಕಿದ್ದರಿಗೆ ಯಾರಿಗೆ ಹೇಳೋಕ್ಕಾಗದೇ ಇದ್ರ ಬೇರೆಯವ್ರಿಗೆ ಹೇಳು. ಅವನು ಅನಿಲ್ ಪಾಪ ಸುಮ್ಮನೆ ಹೇಳೋದಲ್ಲ, ಬೇಜಾರು ಮಾಡ್ಕಿತಿದ್ದ. ನಾವು ಮತ್ತು ಹಿಂಸರು ಬಂದ ಎಂಥವ್ರು ಕೆಲಸ ಬಗ್ಸಿ ಮಾಡ್ಕೊಳ್ಳೋದು ಅಷ್ಟರಲ್ಲೇ. ಅದೇ ನಿಂಗೆ ಗೊತ್ತಲ್ಲ, ಹೇಳ್ತೀಯ ನಂಗೀಗ ನಡ್ಕೊ ಬರೋಕ್ಕೆ ಅಲ್ಲಿಂದ ಇಲ್ಲಿ ನಡ್ಕೊ ಬರೋಕ್ಕೆ ಹರ್ಮಗಲ ಆಗಿರುತ್ತೆ. ಸೀತ ಹೊಲ್ಲಕ್ಕೆ ನಿಂತ್ಕೊಳ್ಳಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಹೇಳಿ ನಿಲ್ಸ್ಕಿತ ಕರ್ಕೊಬಂದದೆ. ಹಾಗಾಗಿ ನಾ ಬರೋ ಧೈರ್ಯ ಮಾಡಲ. ಸೀತನೇ ಅವತ್ತು ಹೋಗಿ ಬಂದರೆ ಇನ್ನೂ ಹೋಗ್ಲಲ್ಲ ಭಾರತಕ್ಕ, ಹೋಗೋಣ ಬರಲಿ ಅಂತೇಳಿ ಬೆಳಗ್ಗೆ ನಮ್ಮ ಮನೆಗೆ ಬಂದದೆ. ನಮ್ಮ ಮನೆಯಿಂದ ಬಂದಿದ್ದು ನಾವು ಹಂಗೆ. ಮಗ ಬಂದಿದ್ದು ನಾನು ಇಲ್ಲ ಭಾರತಕ್ಕ. ಆವತ್ತು ಇದನ್ನು ಮುಗಿಸಿ ಹೋದವು ಮತ್ತೆ ಬರಲೇ ಇಲ್ಲ. ಏನು ಯಾವಾಗ ನೋಡಿದ್ರು ನಂಗೆ ರಜೆ ಇರಲ್ಲ ಅಂತಿರ್ತಾನೆ ನೋಡಿ. ಅದು ಯಾವ ಥರನೇನೋ ನಂಗಂತೂ ಗೊತ್ತಾಗಲ್ಲ. ನೀ ಸ್ವಲ್ಪ ಜೋರ ಹೇಳ್ಬೇಕೆ. ಮೊದಲಿನ ಪರಿಸ್ಥಿತಿ ಆದರೆ ಒಂಥರ ಇದ್ರು ಮನೇಲಿ ಒಬ್ಬರು ಗಂಡಸ್ರು ಅಂತ ಇದ್ರು ಅಂತ. ಈಗ ಹಿಂಗೆ ಅಂತ ಹೇಳ್ಬೇಕು ನೀನು. ನೀ ಹಿಂಗೆ ಬಾಯ್ಸತ್ತಾಳಂಗಿದ್ರೆ ಈಗಿನ ಮಕ್ಕಳು ಮತ್ತೇನಿಲ್ಲ, ಲಾಯ್ಕಾತಂತ ಅಲ್ಲೇ ಇರ್ತವೆ. ನಾನೀಗ ಅಷ್ಟು ಪ್ರಜ್ಞೆ ಇಲ್ಲ, ತಾಯಿ ಮಗಳು ಇಬ್ಬರು ಇಲ್ಲಿ ಏನು ಮಾಡ್ತಾರೆ ಅಂತ. ಅಲ್ಲ ಹಂಗಂತ ನೀನು
ಭಾಳ ಎಂಥದ್ದು ಹೇಳಕ್ಕೆ ಹೋಗ್ಬೇಡ. ಈಗಿನ ಹುಡುಗರು ಮಾರತಿ ಅವಕ್ಕೆ ಸಿಟ್ಟೇನು ಮೂಗಿನ ತುದಿನೇ ಇರ್ತದೆ. ಎಳ್ರು ಹೆಚ್ಚು ಒಂದು ಎಳ್ರು ಕಮ್ಮಿ ಹಂಗೆ ಆಗ್ತದೆ. ನಿಧಾನದಿಂದ ಹೇಳು, ನಿಧಾನದಿಂದ ಹೇಳು. ನಾನು ಹೇಳ್ತೀನಿ, ಹೇಳಷ್ಟು ಹೇಳ್ತೀನಿ. ಭಾಳ ಹೇಳೋಕ್ಕಾದ್ರೆ ನೀನು ಹೇಳ್ದಂಗೆ ಮೂಗಿನ ತುದಿನೇ ಸಿಟ್ಟು. ಒಂದು ಕೆಲಸ ಮಾಡು, ಎಲ್ಲ ಹೇಳ್ತಾರೆ ಇರ್ದಾಗಿದ್ದಾರೆ ಹಿಂದನಿಂದನೂ ಅದೊಂಥರ ನಡ್ಕೊ ಬಂದಂಗೆ ಆಗಿದೆ. ಹಿಂಗೇನಾರು ಮನೆಯೊಳಗೆ ಈ ಥರ ಆದರೆ ಒಂದು ವರ್ಷನೊಳಗೆ ಒಂದು ಕಲ್ಯಾಣ ಎಂತಾರು ಮಾಡಬೇಕು ಅಂತ. ಬೆಳ್ಳಿ ಹೆಂಗಿದ್ರು ಓದ್ತಾ ಇದೆ ಪಾಪ, ಅದಕ್ಕೆ ಅಂತ ಇಷ್ಟು ಬೇಗ ಮದುವೆ ಹಬ್ಬ. ನಿನ್ನ ಮಗನ್ನೇ ಮದುವೆ ಆಗಕ್ಕೆ ಹೇಳು. ಇನ್ಯಾವಾಗ ಸುಮಾರು ವರ್ಷ ಆಗ್ಲೇ ಅವ್ನು ಕೆಲ್ಸಕ್ಕೆ ಸೇರಯ್ಯ. ಈಗ ಭಾರತಕ್ಕ ನೀವು ಹೇಳೋಕ್ಕೆ ನಾನೇನು ಸ್ವಲ್ಪ ಸತಿ ಹೇಳಿದೆ ಅಂತ ಮಾಡಿದ್ರ? ನನ್ನಷ್ಟುದ್ದಕ್ಕೆ ಇದು ಮಾಡ್ತಾನೆ. ಅವೆಲ್ಲ ಈಗೆಲ್ಲ ಎಲ್ಲದಾವೆ, ನೀನು ಆ ಥರ ಅಂತ ನಂಗೆ ಹೇಳಕ್ಕೆ ಬರಬೇಡ. ಹಂಗೆ ಹೇಳಿದ್ರೆ ನಾನು ಮನೆಗೆ ಬರೋಲ್ಲ ಅಂತಾನೆ. ಮದುವೆ ಮಾಡಬೇಕು ಅಂತ ಕಂಡ್ರೆ ಬೇಕಾದ್ರೆ ಬೆಳ್ಳಿಗೆ ಮಾಡು, ನಾನು ಮದುವೆ ಆಗಲ್ಲ ಅಂತಾನೆ. ಥೋ, ಬೆಳ್ಳಿಗೆ ಅಂತ ಇದು ಮಾಡ್ತೀರಿ. ಅದ್ರ ಸುದ್ದಿ ಹಾಗೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಪಾಪ ಓದ ಬರೆಯೋ ವಯಸ್ಸು ಅದರದ್ದು, ಓದ್ಕೊಂಡಿರಲಿ. ಏನೋ ಒಂದು ಓದಬೇಕು ಅನ್ನೋ ಛಲ ಭಾಳ ಅದೇ ಅದಕ್ಕೆ. ಓದಲಿ, ಅದು ಓದಲಿ. ಏನು ಈಗ ಇರೋದು ಒಂದು ವರ್ಷದೊಳಗೆ ಮಾಡಬೇಕು, ಇಲ್ಲಿರು 3 ವರ್ಷ ಮಾಡೋಂಗಿಲ್ಲ ಅಂತ. 3 ವರ್ಷ ಬಿಟ್ಟೆ ಆಗಲಿ ಬಿಡಿ, ಅದರಲ್ಲಿ ಏನೀಗ. ಸೀತಕ್ಕ, ನಾನು ಕಡೆಗೆ ಹಾಗೆ ಅಂದ್ಕೊಂಡೆ. ಬೆಳ್ಳಿನೂ ಅದು ಏನು ಹೇಳ್ದಾರ ಮಾತು ಕೇಳ್ತದೆ ಅಂತ ಮಾಡಿರ. ಅಲ್ಲ, ಓದಬೇಕು ಅನ್ನೋದೊಂದು ಭಾಳ ಇದಾದೆ, ಓದಲಿ. ನಾನು ಅದನ್ನೇನು ಬೇಡ ಅನ್ನಲ್ಲ. ಆದರೆ ಎಲ್ಲದಕ್ಕೂ ಒಂಥರ ಭಾಳ ಮಖಕ್ಕೆ ಹೊಡೆದಂಗೆ ಮಾತಾಡ್ತದೆ ಕೆಲವ್ರ ಹತ್ರ. ಹೇಳ್ತೀನಿ ನಾನು, ಹೇಳಿದ್ರೆ ಅದು ಹಂಗಲ್ಲ, ಕಡೆಗೆ ಜನ ಅದನ್ನೇ ಬೇರೆ ಥರ ಇದು ಮಾಡ್ತಾರೆ ಅಂಥೇಳಿ ಹೇಳ್ತದೆ ಮರ. ಎಂತ ಮಾಡೋದಂತ ಗೊತ್ತಾಗಲ್ಲ. ಹೌದಾ, ಬೆಳ್ಳಿ ಹಂಗೆ ಇದು ಮಾಡ್ತದ? ನಾನು ಅಷ್ಟು ವರ್ಷದಿಂದ ನೋಡ್ತಿದ್ದೀನಪ್ಪ, ಬೆಳ್ಳಿ ಆ ಥರ ಎಲ್ಲ ಮಾತಾಡಿದ್ದು ನಾನು ನೋಡಲ್ಲ. ಯಾರ ಹತ್ರ ಹೆಂಗೆ ಮಾತಾಡ್ಬೇಕು ಅಂತ ಜನ ಗೊತ್ತು ಅದಕ್ಕೆ. ಅದೇಯ್ಯ, ಯಾರಿಗೆ ಅಂತ ನಮ್ಮ ಪಾಪಣ್ಣಗೆ ಯಾರಿಗಾರೇನಾರು ಹೇಳಿದಾನೆ? ಇಲ್ಲಪ್ಪ, ಹಾಗೇನಾರು ಇದ್ರೆ ಪಾಪಣ್ಣ ನನ್ನ ಹತ್ರ ಬಂದು ಹೇಳ್ದೆ ಇರಲ್ಲ. ಹಿಂಗಿದ್ದೆ ಕೆಲವೊಂದು ಇದನ್ನೆಲ್ಲ ಹೆಂಡತಿ ಹತ್ರ ಹೇಳ್ದೆ ಇದ್ರೆ ನನ್ನ ಹತ್ರ ಬಂದು ಹೇಳ್ತಾನೆ. ಅವನೇ ಹೊಗಳ್ತಾನೆ ಆ ನಮ್ಮನೆ. ಹೆಣ್ಮಕ್ಳು ಇದ್ರೆ ಹಂಗೆ ಇರಬೇಕು ಅಂತ. ಅವನೇನು ಹುಡುಗನು ಹಾಗೆ ಹೇಳ್ತಾನೆ. ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯಪ್ಪ, ಸುಮ್ಮನೆ ಆ ಮಗಿಗೆ ಅಂತ ಹೇಳ್ತಿರ್ಬೇಡ ನೀನು. ಹೌದು ಪ್ರಭಾತಕ್ಕ, ನಂಗೀಗ ಬಂದಿದ್ದೆ ಯಾಕೆ ಬಂದು ಅನ್ನಂಗಾಗಿದೆ. ಪಾಪ ಓದ್ಕಿತ ಕೂತಿದ್ದೆ ಏನಾದ. ಎಷ್ಟಂದ್ರೂ ತಲೆ ಇತ್ಲಾಗ ಬಂದೇ ಬರ್ತದೆ ಮನೆಗೆ ಯಾರು ಬಂದಾಗ. ನೀವೇ ಇದ್ದುಬಿಟ್ರೆ ಅದರಷ್ಟಕ್ಕೆ ಅದು ಓದ್ತಾ ಇರ್ತಿತ್ತು. ನಂಗೆ ಅಂದಾಜೆ ಆಗ್ಲ ಮಾರ, ನಾನೊಬ್ಳು. ಇಲ್ಲ, ನೀವೆಲ್ಲ ಬಂದ್ರೆ ಅದಕ್ಕೆ ಬೇಜಾರಿಲ್ಲ. ಅದು ನೀವಿಬ್ರು ಅಂದ್ರೆ ಅದಕ್ಕೆ ಭಾಳ ಖುಷಿ. ಯಾವಾಗಲೂ ನಿಮ್ಮ ಸುದ್ದಿ ಹೇಳ್ತಿರ್ತದೆ. ನಿಮ್ಮಿಬ್ರಕ್ಕಿಂತನ ಪಟಾಕಿ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದೆ ಅದು. ನಮ್ಮ ಪಟಾಕಿ ಅಂದ್ರೆ ಭಾಳ ಇದು. ಅದಕ್ಕೆ ನಮ್ಮ ಪಟಾಕಿಗೂ ಅಷ್ಟೇ, ಬೆಳ್ಳಿ ಅಂದುಬಿಟ್ರೆ ಸೈ. ಫೋನ್ ಮಾಡಿದಾಗ ಮತ್ತು ನಮ್ಮ ಮನೆಯಲ್ಲಿ ಎಲ್ಲರ ಸುದ್ದಿ ಕೇಳಿದ್ಮೇಲೆ ಈಗ ಬೆಳ್ಳಿ ಸುದ್ದಿನೇ ಕೇಳೋದು. ಬೆಳ್ಳಿ ಎಲ್ಲರೂ ಬಂದಿತ್ತಾನು, ಬೆಳ್ಳಿ ಎಕ್ಸಾಮ್ ಹೆಂಗೆ ಮಾಡಿದೆ, ಇವನ್ನೇ ಎಲ್ಲ ಕೇಳೋದು. ಈಗ ಹಿಂಗಾಗಿದೆ ನಿಮ್ಮ ಮನೇಲಿ ಅಂತ ಅವನಿಗೆ ಹೇಳಲ್ಲ. ಮತ್ತೆ ಟೆನ್ಷನ್ ತಗೋತಾನೆ, ಯಾಕೆ ಸುಮ್ಮನೆ ಅಂತ. ಅವನಿಗೆ ನಾಳೆ ಬಂದ ಮೇಲೆ ಗೊತ್ತಾಗಬೇಕು ಅವನಿಗೆ. ಹೌದಾನ? ಬರೋಕೆ ಹೇಳಿ ಭಾರತಕ್ಕ, ಪಟಾಕಿನ ಬರೋಕೆ ಹೇಳಿ. ಬರ್ತಾನೆ, ನಾ ಹೇಳ್ದೆ ಇದ್ರೆ ಬರ್ತಾನೆ. ಇವ ಶೇಖರನ ಮಗ ಚೋಟು ಇತ್ಲಾಗ ಬರಲ್ಲನ? ಅವ ಬೆಳ್ಳಿ ಎಲ್ಲ ಒಂದೇ ಕಲಾಸಲ್ಲನ? ಇಲ್ಲ ಭಾರತಕ್ಕ, ಇದಕ್ಕಿಂತ 1 ವರ್ಷಕ್ಕೆ ದೊಡ್ಡವ ಅವ. ಅವಂದು ಹೋದ ಸತಿನೇ PUC ಮುಗಿದು ಡಿಗ್ರಿ ಮಾಡ್ತಿರ್ಬೇಕು ಬಹುಶಃ. ಅವ ಬರ್ತಾನೆ. ನಿಮ್ಮ ಹತ್ರ ಹೇಳೋದೊಂದು ಅಂತ ಮರ, ಬೇರೆ ಯಾರ ಹತ್ರ ಆಗಿದ್ರೆ ನಾನು ಹೇಳೋಕ್ಕೆ ಹೋತಿರ್ಲ. ಅವತ್ತೊಂದು ದಿವ್ಸ ಬಂದಿದ್ದ ಹುಡುಗ, ನಮ್ಮ ಬೆಳ್ಳಿ ನೋಡಿ ಕಣ್ಣಿಗೆ ಕೈ ಹೆಟ್ದಂಗೆ ನಮ್ಮ ಕೆಲಸ ನಾವು ಮಾಡ್ಕೊತೀವಿ, ನೀನು ಬರಬೇಡ, ನಮಗೆ ಸಮಸ್ಯೆ ಆಗ್ತದೆ, ಹಾಗೆ ಹೀಗೆ ಅಂತ ಹೇಳಿ ವಾಪಸ್ ಕಳಿಸ್ತು. ಒಂದು ಲೋಟ ಕುಡಿಯೋಕ್ಕೆ ಸಗತ ಕೊಡಲ.
ಏನು ಬೇಜಾರು ಮಾಡ್ಕಿತ ಎಂಥದ ಹುಡುಗ. ನಾನು ಒಂದೆರಡು ಸತಿ ಹೇಳಿ ನೋಡಿದೆ ಹಂಗೆ ಮಾಡಬೇಡ ಅಂತ. ನನ್ನಷ್ಟು ಉದ್ದಕ್ಕೂ ಇದು ಮಾಡ್ತದೆ. ಈಗ ತೀರಿಗೆ ಅಂತ ಹೇಳಿದರೆ ಹಳ್ಳಕ್ಕೆ ಹಾಕಿರ್ತದೆ. ನಿಂಗೆ ಗೊತ್ತಾಗಲ್ಲ, ನಾನು ಹೊರಗಡೆ ಹೋಗೋಳು, ನೀ ಮನೇಲಿರ್ತೀಯ, ಜನ ಕಡೆಗೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಇದು ಮಾಡ್ತದೆ. ಜನ ಹೇಳ್ತಾರೆ ಅಂಥೇಳಿ ನಾವು ನಮಗೆ ಬೇಕಾಗಿದ್ದನ್ನ ಮಾಡದೆ ಇರೋಕ್ಕಾಗ್ತದನೋ ಹೇಳಿ. ನಾನು ಅದಕ್ಕೆ ಅರ್ಧ ಸಿನಿಮಾ ಇಬ್ಬರನ್ನ ಬರೋಕ್ಕೆ ಹೇಳ್ಕಳಿಸೋ ಇದಕ್ಕೆ ಅಂತಲೇ ಹೇಳ್ಕಳಿಸ್ಬೇಕಂತ ಮಾಡಿದ್ದೆ. ಜೋರು ಅದಕ್ಕೆ ಬುದ್ಧಿ ಹೇಳ್ತೀರನೋ ನೋಡೋಣ ಅಂತ. ಹಾಗೇನು ವಯಸ್ಸೇನು ಸಣ್ಣ ವಯಸ್ಸಿನ ಹುಡುಗಿಯನದು ಸೀತಕ್ಕ. ಈ ವಯಸ್ಸಿಗೆ ನಮಗೆಲ್ಲ ಮದುವೆಯಾಗಿ ಮಕ್ಕಳಾಗಿತ್ತು. ಹಾಗಲ್ಲ ಪ್ರಭಾತಕ್ಕ, ನಮ್ಮ ಕಾಲದಲ್ಲೆಲ್ಲ ಏನೋ ಆಯ್ತು ಅಂದರೆ ಈಗೆಲ್ಲ ಎಲ್ಲಿ ಹಂಗೆ ಮಾಡ್ತಾರೆ ಹೇಳಿ. ಅದು ಓದಬೇಕು ಅಂತ ಅದೆಯಲ್ಲ, ಓದಲಿ. ಒಂದು ಲೆಕ್ಕಕ್ಕೆ ಅದು ಹೇಳೋ ಸಮನೆಯ. ಅಲ್ಲ, ಹಿಂಗೆ ಹೇಳಿದ್ರು ಸೀತಕ್ಕ ಅಂತ ತಿಳ್ಕೊಬೇಡಿ. ಅವಾಗೆಲ್ಲ ನೀವೇ ಎಲ್ಲ ಅದು ಮಾತಾಡೋಂಗಿಲ್ಲ, ಅವನ ಹತ್ರ ಮಾತಾಡಲ್ಲ, ಬೇಡ ಓದಕ್ಕೆ ಹೋಗೋದೇ ಬೇಡ, ಕಾಲೇಜೇ ಬಿಡಿಸ್ತೀವಿ ಅಂತೇಳೆಲ್ಲ ಇದು ಮಾಡಿದ್ರಂತಲ್ಲ. ನನಗೇನು ಪೂರ್ತಿ ಗೊತ್ತಿಲ್ಲ. ನಮ್ಮ ಪಟಾಕಿ ಒಂದು ಸ್ವಲ್ಪ ಅವಾಗೆಲ್ಲ ಬಂದಂಗೆ ಹೇಳ್ತಿರ್ತಿದ್ದ. ಈಗ ಅವಾಗ ಹಂಗೆ ಮಾಡ್ಕೊಂಡು ಈಗ ಮತ್ತೆ ಎಲ್ಲರೂ ಒಂದು ಸತಿ ಬಿಟ್ಟು ಕೂಡಲೇ ಮತ್ತೆ ಬರೋದು, ಮನೆ ಅಂತಾರು ಹೇಳೋದು, ಅರಗಲೇ ಬೇಡ ಅಂತ ಮನೆಗೆ ಬರೋದು ಬೇಡ ಅಂತ ಹೇಳ್ತಾ ಇದೀಯ ಏನದು. ಹೂನೇ ಪರ್ವತೆ, ನಮ್ಮ ಸೀತೆ ಹೇಳ್ದಂಗೆ ಜನಕ್ಕೊಂದೊಂದು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಈಗ ಅದ್ರ ಮನಸ್ಸಲ್ಲಿ ಈಗಿನ ಹುಡುಗರು ನಮ್ಮಂಗನೇ ಅವು 10 ವರ್ಷದ ಮುಂದಿಂದೆಲ್ಲ ಜ್ಞಾನ ಮಾಡ್ತಾವೆ ಅವೀಗ. ಈಗ ಆವಾಗ ಹೆದರ್ಸಿದ್ರಿ ಮನೆಗೆ ಬರಬೇಡ ಅಂತೇಳಿ, ಈಗ ಬೇಕಾತನೋ ಅಂತೇಳಿ ನಾವು ತಿಳ್ಕೊತಾನೇನೋ ಅಂತ ಇದ್ರ ಮನ್ಸಲ್ಲಿ ಭವಿಷ್ಯ. ಹೇಳರಿಗೆ ಏನು ಭಾರತಕ್ಕ ಹೇಳ್ತಿರ್ತಾರೆ, ಪೂರ್ತಿ ಅವ್ರ ಪ್ರಕಾರನೇ ನಡ್ಕೊಳಕ್ಕಾಗ್ತದಂತ ಮಾಡಿರ. ನಾನು ಜ್ಞಾನ ಮಾಡಿದೆ ನಿಮ್ಮ ಹತ್ರ ಹೇಳದೆ ಅಂತ. ಅವನಿಗೆ ಕೊಟ್ಟರೆ ಏನದ ನಮ್ಮ ಬೆಳ್ಳಿನ ಸೀತಕ್ಕ? ಹ್ಞೂ ಅದಾಗ್ಬೋದೇ ಮಾತ್ರ. ಅಲ್ಲ, ಇನ್ನು ನಮಗೇನೋ ಮನಸ್ಸಲ್ಲೇ ಹಂಗಿರಸ್ತು ಕೊಡೋಣ ಮದುವೆ ಮಾಡೋಣ ಅಂಥೇಳಿ ಅಂದರೆ ಹುಡುಗರಿಗೂ ಹಾಗೆ ಅನಿಸ್ಬೇಕು ಅನ್ನೋದು ಅದೇನೋ ಅದ್ರ ಮನಸ್ಸಲ್ಲಿ ಏನದೆಯ. ನೀನು ಒತ್ತಬಲ ಮಾಡೋಕ್ಕೆ ಹೋಗಬೇಡ, ನಾ ಹೇಳೋದಾರೆ. ಹಂಗೆ ಒತ್ತಾಯ ಮಾಡಿದ್ರೆ ಮಾಡದೇ ಇದ್ದರೆ ಅಷ್ಟು ಸಲೀಸ್ ನಮ್ಮ ಮಾತು ಕೇಳ್ತದೆ ಅಂತ ಮಾಡಿದ್ರ ಪಾರತಕ್ಕ. ಅದು ಬೆಳ್ಳಿನ ಅಂದ್ಕೊಂಡಷ್ಟು ಸುಲಭಕ್ಕಿಲ್ಲ. ಅದೇ ನಾನು ಜ್ಞಾನ ಮಾಡಿದೆ ಸೀತಕ್ಕ, ಇಲ್ಲೇ ಹತ್ರ ಕೊಟ್ಕೊಂಡ್ರೆ ನಮಗೂ ಹೋತ ಬತ್ತ ಇರೋಕ್ಕಾಗ್ತದೆ, ಅದು ಎಂಥ ಇದಕ್ಕೆ ನಮ್ಮ ಮನೆಗೆ ಬರ್ತದಲ್ಲ ಅಂತ ಹಂಗೆ ಜ್ಞಾನ ಮಾಡಿದೆ. ಹೌದು, ಜ್ಞಾನ ಮಾಡೋದಾದ್ರೆ ಮಕ್ಕಳ ಮನಸ್ಸೆಲ್ಲ ಹಾಗೆ ಇರ್ಬೇಕಲ್ಲ. ಅವಾಗ ಪಾಪ ಜೀವನದಲ್ಲಿ ಏನಾರು ಒಂದು ಇದು ಮಾಡಬೇಕು ಅನ್ನೋದು ಇರ್ತದೆ. ಹಂಗಾಗಿ ನಾ ಹೇಳಿದ್ರೆ ನೀವು ಸದ್ಯಕ್ಕೆ ಬೆಳ್ಳಿ ಮದುವೆ ಸುದ್ದಿಯನ್ನು ಮಾತಾಡೋಕ್ಕೆ ಹೋಗಬೇಡಿ. ಅಲ್ಲ ಬರ್ಬೋತೆ, ಹಿಂಗೆ ಕೇಳಿದ್ರೆ ಪಾರತಕ್ಕ ಅಂತ ಬೇಜಾರು ಮಾಡ್ಕೋಬೇಡ. ಆ ಹುಡುಗನ ಎಂತಕಾರ ನೀನು ಬರೋಕ್ಕೆ ಹೇಳಿದ್ದನು, ಇಂಥ ಕೆಲಸದ ಒಂಚೂರು ಬಂದು ಮಾಡ್ಕೊಟ್ಟು ಹೋಗಿ ಅಂತ ಎಂದಾರು ಕರೆದೀಯಾ? ಇಲ್ಲಪ್ಪ, ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ಹೇಳ್ತೀನಿ ನಾನು. ನಮ್ಮ ಮನೆಗೆ ಬಾ ಅಂತ ನಾನೇನು ಕರೀಲ್ಲ. ಯಾರೋ ಏನೋ ಹೇಳ್ಯಾರಲ್ಲ ಪಾರತಕ್ಕ, ನೀವು ಮತ್ತು ಸುಖ ಸುಮ್ಮನೆ ಹಿಂಗಿದ್ದಲ್ಲ ಅಂತ ಹೇಳಲ್ಲ. ನಾನು ಮಾತ್ರ ಹೇಳ್ತೀನಿ ನೋಡಿ, ಒಂದು ದಿವಸಕ್ಕೂ ಅವನ ಮನೆಗೆ ಬಾ ಅಂತ ನಂಗೆ ಕರೆದೇ ಗೊತ್ತಿಲ್ಲ. ಇಲ್ಲ, ಯಾರು ಅಂತ ಹೇಳ್ತಾರೆ, ಹಿಂಗೆ ಪಾರತಕ್ಕ ಮಾತಿಗೆ ಹೇಳಿರ್ತಾರಷ್ಟೇ. ಎಂಥ ಕರೆದ್ರೆ ನೀವು ಅಂತ ಹಿಂಗೆಲ್ಲ ಹೇಳಿದ್ರಲ್ಲ, ಕರೆದ ಅಂತ ತಿಳ್ಕೊಂಡಾರೆ. ಸುಮ್ಮನೆ ಬಿಡಿ, ಕರೀದೇ ಇದ್ದರೆ ಮತ್ತೆ ನಿಮಗೇನು ತಲೆಬಿಸಿ ಬೇಡ. ಅದೇ ಕರೆದು ನಾನು ಅದೇ ಜ್ಞಾನ ಮಾಡಿದೆ, ಎಲ್ಲ ಬಿಟ್ಕೊಂಡು ಅವ್ರನ್ನ ಎಂತ ಕರೀತದೆ ಅಂತ. ನಮ್ಮ ಮನೇಲ ಪಾಪಣ್ಣನೇ ಕರೀದೇ ಇದ್ದಾಳೆ, ಈಗ ಅವನು ಕರಿಯಕ್ಕೆ ಕೂತದ. ಈಗಿನ ಹುಡುಗರಲ್ಲ ಪಾಪ ಅಂತ ಬಂದಾನೆ. ಅವ ಬಂದಾಗಿ ಬೆಳೆ ಮಗು ಮಾಡೋದು ಅಷ್ಟೇ. ಮನೆ ಬಾಗಿಲಿಗೆ ಬಂದರೆ ಎಂತಕ್ಕೆ ಹಂಗೆಲ್ಲ ಅಷ್ಟು ನಿಷ್ಠುರಾಗಿ ಮಾತಾಡಿ ಕಳಿಸ್ಬೇಕು. ಯಾವಾಗಲೇ ನಾನು ಆಪತ್ತು ಯಾವಾಗ ಬರ್ತವೆ ಅಂತ ಹೇಳಿ ಕೇಳಿ ಬರ್ತಾವ. ಎಂತಕ್ಕಾರು ಒಂದಿನ ಅವನೇ ಬೇಕಾಗ್ತದೆ. ಆವಾಗ ತಿರುಗಿ ಹೇಳಿದ್ರೆ ಅವ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಹಂಗೆ ಮಾಡಿದೆ ಈಗ ಬೇಕನ್ನೋ ಅಂದರೆ ಇದ್ದು ಸತ್ಲೆಕ್ಕಲ್ಲನ. ಯಾಕೆ ಹಿಂಗೆ ಮಾಡ್ತದೆ ಬೆಳ್ಳಿ?
ಹ್ಞೂ, ನಾನು ಅದನ್ನೇ ಹೇಳೋದು ಪಾರ್ವತಕ್ಕ. ಸೀತಕ್ಕಿಗೆ ಬೈತೀರ, ನಾ ಎಷ್ಟು ಹೇಳಿದ್ರು ನಿಮ್ಮ ತಲೆ ಒಳಗೆ ಅಂತ ಹೋಗಲ್ಲ ಅಂತ. ಹೆಂಗಾರು ಮಾಡಿ ಬೆಳ್ಳಿನೊಂದು ಮದುವೆಗೊಂದು ಒಪ್ಸಿದ್ರೆ ಕೊಡ್ತಿದ್ದೆ. ಅವನಿಗೆ ಕೊಟ್ಟು ಮದುವೆ ಮಾಡ್ತಿದ್ದೆ. ಅಪ್ಪಗೂ ಭಾಳ ಆಸೆ ಇತ್ತು ಕಡೆಗೆ ಅವನಿಗೆ ಕೊಡಬೇಕು ಅಂತ. ಒಂದು ಪಕ್ಷ ದೇವರು ಅವ್ರವರಿಗೆ ಮಾಲೆ ಹಾಕಿದ್ದಿದ್ರೆ ಅವ್ರವ್ರು ಒಂದಾತಾರೆ. ನಾವೇನು ಹೋಗಿ ಇದು ಮಾಡೋದೇನು ಬೇಡ. ಈಗ ಸದ್ಯಕ್ಕೆ ನೀವು ಮಾತ್ರ ಏನೂ ಹೇಳಕ್ಕೆ ಹೋಗ್ಬೇಡಿ. ನಾ ಹೇಳೋದಾರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟುಬಿಡಿ. ಹ್ಞೂ ಅದೇಯ್ಯ. ಅಲ್ಲ, ನಾನು ಈಗ ಹಾಗೆ ಮಾಡೋದು. ಆದರೂ ಅಂತೀಯ, ಅಲ್ಲಿಗೆ ಬಂದು ನಿಲ್ತೀಯ. ಈಗೇನು ಈಗಿನ ಕಾಲದಲ್ಲಿ ಹುಡುಗಿಯರೇ ಸಿಕ್ಕಲ್ಲ ಅಂತ ನಿಂಗೇನು ಬರಗಾಲಾಗ್ಯಾರನ ಬರ್ಬಾತೆ? ಯಾರು ಕಚ್ಚಾರಿಸ್ಕೊಂಡು ಹೋಗ್ತಾರೆ. ಹಂಗಾತದ. ನಿನ್ನ ಮಗಳ ಒಂದು ಡಿಗ್ರಿ ಒಂದು ಮುಗಿಸ್ಲಿ ನೋಡು. ಈಗ ಇದು ಮದುವೆ ಸುದ್ದಿ ಜ್ಞಾನನೇ ಮಾಡಬೇಡ ನೀನು, ನಾನು ಹೇಳೋದಾರೆ. ಎಂತ ಅದೇ ಮೀನಾಕ್ಷಿ ಮನೇಲಿ ಅಂತ ಹೇಳಿ ನೀನು ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿಯ? ನಂಗಂತೂ ಗೊತ್ತಿಲ್ಲಪ್ಪ. ಹ್ಞೂ, ನೀನು ಹೇಳೋದು ಒಂದು ಹೌದಯ್ಯ. ನಾನೊಬ್ಳು ನೋಡಿ ಬಂದಲ್ಲಿಂದ ಮಾತಾಡ್ತಾನೆ ಕೂತೀನಿ. ಕೂತ್ಕೊಂಡಿರಿ, ಎಂತಾರು ಒಂದು ಲೋಟ ಕುಡಿಯೋಕ್ಕೆ ಹಾಸ್ಗೆ ಬರ್ತೀನಿ.